ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪೂರಕ ಓದು 1 ಕಳ್ಳರ ಗುರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಉತ್ತರ, ವೈದ್ಯರು ಭೀಮನಾಯಕನೊಡನೆ ಅವನ ಮಗು ಮಲಗಿದ್ದಲ್ಲಿಗೆ ಹೋದರು. ಹಾಸಿಗೆಯಲ್ಲಿ ಮಲಗಿದ್ದ ಮಗು ಸಂಕಟಪಡುತ್ತಿತ್ತು. ಬಳಿಯಲ್ಲಿ ಕುಳಿತ ತಾಯಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಮಗು ಮಲಗಿದ್ದ ಹಾಸಿಗೆ ತಮ್ಮ ಮನೆಯದೆಂದು ವೈದ್ಯರಿಗೆ ತಿಳಿಯಿತು. ಕ್ಷಣಕಾಲ ಮನಸ್ಸು ಚಂಚಲವಾದರೂ ಅದನ್ನು ಅದುಮಿ ತಮ್ಮ ಕರ್ತವ್ಯದತ್ತ ಮನಸ್ಸಿತ್ತರು. ಮಗುವಿನ ನಾಡಿಯನ್ನು ಹಿಡಿದು ನೋಡಿ ಜ್ವರದ ರೀತಿಯನ್ನು ಗುರುತಿಸಿದರು. ತಾಯಿ ತಂದೆಯರಿಗೆ ಧೈರ್ಯ ಹೇಳಿದರು. ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು. ಅವರಿಗೆ ಸೊಪ್ಪೊಂದು ಬೇಕಾಗಿತ್ತು. ಪಂಜಿನವರೊಂದಿಗೆ ಕಾಡಿಗೆ ಹೋಗಿ ಕಲ್ಲು ಮುಳ್ಳುಗಳನ್ನು ತುಳಿದು ಸೊಪ್ಪನ್ನು ಹುಡುಕಿ ತೆಗೆದುಕೊಂಡು ಮನೆಗೆ ಬಂದರು. ಮಗುವಿನ ಕೈ ಕಾಲುಗಳನ್ನು ತಿಕ್ಕುತ್ತಿದ್ದ ತಾಯಿ ತಂದೆಗಳು ಗಾಬರಿಯಾಗಿದ್ದರು. ಅವರಿಗೆ ಸಮಾಧಾನ ಹೇಳಿ ವೈದ್ಯರು ಸೊಪ್ಪಿನ ರಸದೊಂದಿಗೆ ಮತ್ತೊಮ್ಮೆ ಔಷಧಿಯನ್ನು ಕುಡಿಸಿದರು. ಹಣೆಗೆ ಒಂದು ಲೇಪನವನ್ನು ಹಚ್ಚಿದರು. ಮಗು ಕಣ್ಣು ಮುಚ್ಚಿ ಮಲಗಿಕೊಂಡಿತು. ಸ್ವಲ್ಪ ಸಮಯದ ಮೇಲೆ ಕಣ್ಣು ತೆರೆದ ಮಗು ಅಪ್ಪ ಎಂದು ಕರೆಯಿತು. ಅದರ ಮೈ ಬೆವರಿನಿಂದ ಒದ್ದೆಯಾಗಿತ್ತು. ಅದರ ಜ್ವರ ಇಳಿದಿತ್ತು. ವೈದ್ಯರು ಮತ್ತೊಮ್ಮೆ ಔಷಧಿಯನ್ನು ಕುಡಿಸಿ ಇನ್ನೂ ಹೆದರಬೇಕಾಗಿಲ್ಲ ಎಂದು ಮಗುವಿನ ತಂದೆ ತಾಯಿಯರಿಗೆ ಹೇಳಿದರು. ಹೀಗೆ ವೈದ್ಯರು ಅಪರಾತ್ರಿಯಲ್ಲೇ ಭೀಮನಾಯಕನ ಮನೆಗೆ ಹೋಗಿ ತೀವ್ರ ಜ್ವರಕ್ಕೆ ಒಳಗಾಗಿದ್ದ ಮಗುವಿಗೆ ಔಷಧಿ ಕುಡಿಸಿ ಅದರ ಪ್ರಾಣವನ್ನು ಉಳಿಸಿದರು. ಮುಂದಿನ ಪ್ರಶ್ನೆ, ವೈದ್ಯರ ಮನೆಯಿಂದ ಕಳುವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ? ಉತ್ತರ, ವೈದ್ಯರ ಮನೆಯಲ್ಲಿ ಕಳುವು ಮಾಡಿದ್ದ ಭೀಮನಾಯಕನ ಮಗನಿಗೆ ಆರೋಗ್ಯ ಕೆಟ್ಟಿತ್ತು. ಯಾವ ವೈದ್ಯರು ಅವನಲ್ಲಿಗೆ ಬಂದು ಚಿಕಿತ್ಸೆ ನೀಡಲು ಒಪ್ಪಲಿಲ್ಲ. ಮಗುವನ್ನು ಕರೆದೊಯ್ಯಲು ಸಾಧ್ಯವಾಗುವಂತಿರಲಿಲ್ಲ. ಕಳ್ಳತನ ಮಾಡುವಾಗ ಭೀಮನಾಯಕ ವೈದ್ಯರ ಮನೆಯಲ್ಲಿ ಇಟ್ಟಿದ್ದ ಔಷಧಿಗಳನ್ನು ಗಮನಿಸಿದ್ದ. ಅದನ್ನು ಕದ್ದಿರಲಿಲ್ಲ. ಅವರನ್ನು ಕರೆತರುವಂತೆ ರಾತ್ರಿಯ ವೇಳೆ ತನ್ನ ಬಂಟರನ್ನು ಕಳಿಸಿದ್ದ. ವೈದ್ಯರು ವಿಚಾರ ತಿಳಿದು ಸ್ವಲ್ಪ ಯೋಚಿಸಿದರು. ಆನಂತರ ತಮ್ಮ ಕರ್ತವ್ಯವನ್ನು ಗಮನಿಸಿ ಆ ರಾತ್ರಿಯಲ್ಲಿ ಅವನ ಮನೆಗೆ ಬಂದು ಮಗುವನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಿ ಅದನ್ನು ಬದುಕಿಸಿದರು. ಭೀಮನಾಯಕನಿಗೆ ವೈದ್ಯರೇ ದೇವರಂತೆ ತೋರಿದರು. ತಾನು ಮಾಡಿದ ತಪ್ಪು ಅವನಿಗೆ ತಿಳಿಯಿತು. ವೈದ್ಯರು ಕೇಳದಿದ್ದರೂ ಅವನೇ ಕದ್ದ ವಸ್ತುಗಳೆಲ್ಲವನ್ನು ವೈದ್ಯರಲ್ಲಿಗೆ ತಂದು ಒಪ್ಪಿಸಿ ಕ್ಷಮಿಸಲು ಕೇಳಿಕೊಂಡ. ವೈದ್ಯರ ಪ್ರಾಮಾಣಿಕ ಹಾಗೂ ನಿಸ್ವಾರ್ಥ ಸೇವೆಗೆ ಫಲವಾಗಿ ಕಳುವಾದ ವಸ್ತುಗಳು ಮರಳಿ ದೊರೆಯುವಂತಾಯಿತು. ಮುಂದಿನ ಪ್ರಶ್ನೆ, ಕಳ್ಳರ ಗುರುವಿನ ಮನಪರಿವರ್ತನೆ ಹೇಗಾಯಿತು? ಉತ್ತರ, ವೈದ್ಯರು ಕಗ್ಗತ್ತಲೆಯ ರಾತ್ರಿಯಲ್ಲಿ ಅಪರಿಚಿತರೊಡನೆ ಭೀಮನಾಯಕನ ಮನೆಗೆ ಬಂದಿದ್ದರು. ತಮ್ಮ ಮನೆಯಲ್ಲಿ ವಾರದ ಮೊದಲು ಕಳವು ಮಾಡಿದ್ದವನು ಅವನೇ ಎನ್ನುವುದು ಅವರಿಗೆ ತಿಳಿದಿತ್ತು.
ಅವರ ಮನೆಯಲ್ಲಿ ಅದಕ್ಕೆ ಸಾಕ್ಷಿಗಳು ಕಂಡವು. ಹಾಗಾದರೂ ಅವರು ತಮ್ಮ ಕರ್ತವ್ಯವನ್ನು ಮರೆಯಲಿಲ್ಲ. ತೀವ್ರ ಜ್ವರದಿಂದ ತಳಮಳ ಪಡುತ್ತಿದ್ದ ಭೀಮನಾಯಕನ ಮಗನನ್ನು ಪರೀಕ್ಷಿಸಿ ಔಷಧಿ ಕುಡಿಸಿದರು. ಕಾಡಿಗೆ ಹೋಗಿ ಕಲ್ಲು ಮುಳ್ಳುಗಳನ್ನು ತುಳಿದು ಬೇಕಾದ ಸೊಪ್ಪನ್ನು ಹುಡುಕಿ ತಂದು ಅದರ ರಸದೊಂದಿಗೆ ಮತ್ತೊಮ್ಮೆ ಔಷಧಿ ಕುಡಿಸಿದರು. ಮಗುವಿನ ತಂದೆ ತಾಯಿಗಳಿಗೆ ಧೈರ್ಯ ಹೇಳಿದರು. ತಮ್ಮನ್ನೇ ಕರೆಸಲು ಕಾರಣವನ್ನು ಕೇಳಿದರು. ಈ ಮಗುವಿಗೆ ಚಿಕಿತ್ಸೆ ದೊರಕದೇ ಇದ್ದಿದ್ದರೆ ಮಗು ಉಳಿಯುತ್ತಿರಲಿಲ್ಲವೆನ್ನುತ್ತಾ ಭೀಮಣ್ಣ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ, ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ಹೇಳಿದರು. ಅವರ ಈ ಮಾತುಗಳು ಮತ್ತು ಅವರ ಚಿಕಿತ್ಸೆಯ ರೀತಿಗಳು ಕಳ್ಳರ ಗುರು ಭೀಮನಾಯಕನ ಮೇಲೆ ಪರಿಣಾಮ ಬೀರಿದವು, ಯೋಚಿಸುವಂತೆ ಮಾಡಿದವು, ಅವರ ಮನ ಪರಿವರ್ತನೆಗೆ ಕಾರಣವಾದವು. ಮುಂದಿನ ಪ್ರಶ್ನೆ, ಕಳ್ಳರ ಗುರು ಪಾಠದಿಂದ ಕಲಿತುಕೊಳ್ಳಬೇಕಾದ ವಿಚಾರಗಳೇನು? ಉತ್ತರ: ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮನಪೂರ್ವಕವಾಗಿ ಮಾಡಬೇಕು. ಉಪಕಾರ ಮಾಡಬೇಕಲ್ಲದೆ ಅಪಕಾರ ಮಾಡಬಾರದು. ಅಪಕಾರ ಮಾಡಿದವರಿಗೂ ಉಪಕಾರವನ್ನೇ ಮಾಡಬೇಕು. ತಪ್ಪು ಮಾಡಿದವರನ್ನು ದೂರ ಮಾಡಬಾರದು, ನಿಂದಿಸಬಾರದು, ಕೆಡುಕು ಬಗೆಯಬಾರದು. ತಪ್ಪುಗಳನ್ನು ತಿದ್ದಿಕೊಳ್ಳಲು ಅವಕಾಶ ನೀಡಬೇಕು, ದಾರಿ ತೋರಬೇಕು. ಸ್ವಾರ್ಥ, ದುರಾಸೆಗಳಿಂದ ಬಹುಪಾಲು ಜನರು ತಪ್ಪು ಮಾಡುತ್ತಾರೆ, ಅಡ್ಡದಾರಿ ಹಿಡಿಯುತ್ತಾರೆ. ಸಮಯ ಒದಗಿದಾಗ ಅವರು ಮಾಡುತ್ತಿರುವ ತಪ್ಪುಗಳನ್ನು ಅವರೇ ಗುರುತಿಸುವಂತೆ ಮಾಡಬೇಕು, ತಿದ್ದಿಕೊಳ್ಳಲು ಅವಕಾಶ ನೀಡಬೇಕು. ವೈದ್ಯರು ತಮ್ಮ ಕರ್ತವ್ಯ ಪ್ರಜ್ಞೆಯಿಂದ, ನಯವಾದ ನುಡಿಗಳಿಂದ ಕಳ್ಳರ ಗುರುವಾದ ಭೀಮನಾಯಕನ ಮೇಲೆ ಪ್ರಭಾವ ಬೀರಿದರು. ಅವನ ಮನ ಪರಿವರ್ತನೆ ಮಾಡಿದರು. ತಾನು ಮಾಡಿದ ತಪ್ಪನ್ನು ಅವನು ಅರಿಯುವಂತೆ ಮಾಡಿದರು. ಈ ವಿಚಾರಗಳನ್ನು ಕಳ್ಳರ ಗುರು ಪಾಠದಿಂದ ತಿಳಿದುಕೊಳ್ಳಬಹುದಾಗಿದೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.